ಕೆಡಿಪಿ ಸಭೆಯಲ್ಲಿ ಶಾಸಕ ವೆಂಕಟೇಶ್ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ಬೆಸ್ಕಾಂ ಎಡಬ್ಲ್ಯೂಗೆ ನೀರು ಇಳಿಸಿ ಉಗಿದು ಉಪ್ಪಾಕಿದ ಶಾಸಕರು. ಎಡಬ್ಲ್ಯೂ ಹುದ್ದೆಗೆ ನೀನು ಅನ್ಫಿಟ್ ಮ್ಯಾನ್, ನೀನು ಕೆಲಸ ಮಾಡಿರೋ ಊರುಗಳ ಹೆಸರು ಹೇಳು ಅಂತ ಶಾಸಕರು ಕೇಳಿದ್ರ. ಉತ್ತರ ಕೊಡದ ಎಡಬ್ಲ್ಯೂ ತಡವಡಿಸಿದ್ರ. ಅದಕ್ಕೆ ಶಾಸಕರು ನೀನು ಕೆಲಸ ಮಾಡಿದ್ರೆ ತಾನೇ ಊರಿನ ಹೆಸರು ಗೊತ್ತಿರೋದು, ಮತ್ತೆ ಕತೆ ಹೇಳ್ತೀಯಾ? ಕೆಡಿಪಿ ಸಭೆಯಲ್ಲಿ ಮಾಹಿತಿ ಇಲ್ಲದೆ ಬಂದು ಈ ತರ ಉತ್ತರ ನೀಡೋದು ಸರಿನಾ ಅಂತ ಬೆಸ್ಕಾಂ ಎಡಬ್ಲ್ಯೂ ಕೃಷ್ಣಮೂರ್ತಿ ಅವರನ್ನ ಶಾಸಕರು ಸಭೆಯಲ್ಲಿಯೇ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಡಿಪಾರ್ಟ್ಮೆಂಟ್ ಇಂದ ಮಾಡೋದು ಸರ್. ಅದನ್ನ ಹೇಳ್ತೀವಿ. ಹಾಂ ಸರ್. ಸೆಲ್ಫ್ ಎಕ್ಸಿಕ್ಯೂಷನ್ ನನಗೆ ಗೊತ್ತಿಲ್ಲ. ಸರ್ ಸೆಲ್ಫ್ ಎಕ್ಸಿಕ್ಯೂಷನ್ ಏನು ಮಾಡ್ತಾರೆ ಗೊತ್ತಾ? ಎಕ್ಸ್ಪೆಕ್ಟ್ ಎಷ್ಟಾಗ್ತದೆ ಗೊತ್ತಾ? ಅವನು ಹೇಳಿದ ಕಡೆ ವೈರ್ ತಗೋಬೇಕು, ಅವನು ಹೇಳಿದ ಕಡೆ ಪೋಲ್ಸ್ ತಗೋಬೇಕು, ಅವನು ಹೇಳಿದ ಕಡೆನೇ ಮಾಡಿ 2.5-3 ಲಕ್ಷ 50,000 1 ಲಕ್ಷ ಆಗೋದಕ್ಕೆ 2.5-3 ಲಕ್ಷ ಪಟ್ಟಿ ಕೊಡ್ತಾರೆ. ಸರ್ ಕಾಂಟ್ರಾಕ್ಟರ್ ಥ್ರೂ ಸರ್ ಆಮೇಲೆ 2 years ಬ್ಯಾಕ್ ಅದು ಹಿಂದಿಂದ ಹೇಳ್ತಾರೆ 2023 ಆಯ್ತು ಹೇಳು. ಶ್ರೀರಂಗಪುರ ನೆಕ್ಸ್ಟ್ ಯಾವಂತ ಕೇಳಿ ಯಾವ ಊರುಗಳು ನಿನ್ನ ಕೆಲಸ ಮಾಡಿ ನೀನು ಸೈಟ್ ಹೋಗಿದ್ರೆ ತಾನೇ ನಿಂಗೆ ಗೊತ್ತಾಗುತ್ತೆ. ಹೇಳು ಮತ್ತೆ ವಿಲೇಜ್ ನೇಮ್ ಹೇಳು, ವಾಟ್ಸಪ್ ಎಲ್ಲಿ ಮಾಡಿದ್ಯಾ? ವಾಟ್ಸಪ್ ಅವ್ರು ಮಾಡೋದು ಸರ್. ನಾವು ನೀನು ಟಿ ಸಿ ಹಾಕ್ತಾನೆ ಅಲ್ಲಿ ಹೇಳು, ವಿಲೇಜ್ ನೇಮ್ ಹೇಳು. ಹೌದು, ನಿನ್ನೆ ಪಾವಗಡದಲ್ಲಿ ಶಾಸಕ ವೆಂಕಟೇಶ್ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ನಡೆಯಿತು. ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಹಾಜರಿದ್ರು. ಈ ಸಭೆಗೆ ಬಂದ ಅಧಿಕಾರಿಗಳು ಶಾಸಕರು ಕೇಳಿದ ಮಾಹಿತಿಯನ್ನ ನೀಡದೆ ತಡವಡಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಶಾಸಕ ವೆಂಕಟೇಶ್ ಅಧಿಕಾರಿಗಳನ್ನ ಫುಲ್ ಕ್ಲಾಸ್ ತಗೊಂಡ್ರು. ಈಗ ಮನೆ ಬರ್ತದೆ ಸರ್, ಈಗ ಬರ್ತದೆ ಸರ್, ಈಗ 25 ಮನೆ ಬರ್ತದೆ, 25 ಮನೆ ಬರ್ತದೆ. ಇನ್ನೂ ಆರ್ಡರ್ ಆಗಿಲ್ಲ, ಬಟ್ ಕೊಟ್ಟಿದ್ದಾರೆ ಸರ್, ಕೊಡ್ತಾರೆ ಸರ್. ಅದು ಖರ್ಚಾಗಿದೆ ಸರ್, ಕೂಡ ಅವ್ರಿಗೆ ಅಕೌಂಟ್ ಹೋಗಿದೆ ಸರ್, ವರ್ಕ್ ಸ್ಟಾರ್ಟ್ ಮಾಡ್ತೇವೆ ಸರ್. ಈಗ ಸರ್ ಅವ್ರಿಗೆ ಅಕೌಂಟ್ ಹೋಗಿದೆ ಸರ್ ಡೈರೆಕ್ಟ್ ಆಗಿ. ಅದೇ ಅಮೌಂಟ್ ಹೋಗಿದೆ ಸರ್, ಅದೇ ವರ್ಕ್ ಸ್ಟಾರ್ಟ್ ಮಾಡೋದು ಸರ್. ಈಗ ಒಂದನೇ ತ್ರೈಮಾಸಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಮೊದಲಿಗೆ ಎಡಬ್ಲ್ಯೂಯನ್ನ ಅವರು ಮಾಡಿರೋ ಕೆಲಸಗಳ ಬಗ್ಗೆ ಕೇಳಿದ್ರು. ಆದರೆ ಅವರು ತಾವು ಮಾಡಿರೋ ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ತಡವಡಿಸಿದ್ದಕ್ಕೆ ಶಾಸಕರು ಗರಂ ಆದ್ರು. ರೈತರಿಗೆ ಕೊಡೋ ಟಿಸಿಗಳಿಗೆ 1 ಲಕ್ಷ ಇದ್ರೆ ನೀನು ರೈತರ ಬಳಿ 2.5 ಲಕ್ಷ ವಸೂಲಿ ಮಾಡ್ತಿದ್ದೀಯಾ? ಇದು ಸರಿನಾ? ನಿಮ್ಮಂತವರಿಂದಲೇ ಇಲಾಖೆಗೆ ಕೆಟ್ಟ ಹೆಸರು. ನಿಮ್ಮಿಂದ ಇವತ್ತು ರೈತರು ಹಾಳಾಗ್ತಿದ್ದಾರೆ ಅಂತ ಕಿಡಿಕಾಡಿದ್ದಾರೆ. ಒಂದು 4 ವರ್ಷದಿಂದ ಒಬ್ಬರು ಬಡ್ಕೊತಾ ಇದ್ದಾರೆ. 4 ವರ್ಷದಿಂದ ಬಡ್ಕೊತಾ ಇದ್ದಾರೆ. ಯಾರು ಯಾವ 50,000 ಲಕ್ಷ ಕೊಟ್ಟರೆ ಅವ್ರ ಇದೆಲ್ಲ ಸುಳ್ಳು. ಸರ್ ಅಲ್ಲ ಸರ್, ಸರ್ ಒಂದು ನಿಮಿಷ ಸರ್, ಅವರು ಸೆಲ್ಫಲ್ಲಿ ಮಾಡ್ಕೊಂತಾರೆ ಸರ್. ಸೆಲ್ಫಲ್ಲಿ ಅಂತ ಸರ್ ಸೆಲ್ಫ್ ಎಕ್ಸಿಕ್ಯೂಷನ್ ನನಗೆ ಗೊತ್ತಿಲ್ಲ. ಇನ್ನು ನೊಂದಣ ಅಧಿಕಾರಿ ರಾಧಾ ಅವರು ಗೈರು ಹಾಜರಾದ ವಿಚಾರವಾಗಿ ಕೆಂಡಮಂಡಲರಾದ ಶಾಸಕರು ಆಕೆಗೆ ಇರುವ ದುರಂಕಾರ ಯಾರಿಗೂ ಇಲ್ಲ. ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸಚಿವರಿಗೆ ಈಗಲೇ ಆಕೆಯ ವಿರುದ್ಧ ದೂರನ್ನ ಅರ್ಜಿ ಸಲ್ಲಿಸಲು ಸೂಚಿಸಿದ್ರು. ನಿಮ್ಮ ಹತ್ರ ಬಂದೈತ್ರಿ 2 ವರ್ಷ ನೀವು ಲೈನ್ ಹೇಳಿಲ್ಲ, ಟಿ ಸಿ ಹಾಕಿಲ್ಲ,
ಆ ಬಡವರಿಗೆ ಸರ್ಕಾರದಿಂದ ಕೊಡೋ ಸೌಲಭ್ಯ ಕೊಟ್ಟು ನಿಲ್ಲಿಸಿ. ಇಲ್ಲ ಸರ್, ನಮ್ಗೆ ಆ ಥರ ಯಾವುದು ಪೆಂಡಿಂಗ್ ಇಲ್ಲ ಸರ್. ಹಿಂದೆ ಕಂಡ್ರಿ ಪ್ರಾಬ್ಲಮ್. ಇನ್ನು ಬೆಳಗಾದ್ರೆ ರೈತರು ಕೇಳೋದು ಕರೆಂಟ್ ಸರ್ವಿಸ್. ನೀವೇನ್ ಮಾಡ್ತೀರ, ರಕ್ತ ಇಡ್ತೀರ. ಈ ಕಡೆ AEE, ಆ ಕಡೆ ಜೈಗಳು, ಈ ಕಡೆ ಲೈನ್ ಮ್ಯಾನ್ಗಳು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಕಾಟ ಕೊಡ್ತೀರ. ಸರ್, ಈಗ ಗಂಗಾ ಸರ್ ಕೇಳಿದ್ದೆ ಹಾಂ ಸರ್. ಪ್ರತಿನಿತ್ಯ ಮಾಡ್ತಾ ಇರ್ತೀರಲ್ಲ, ವಾರಕ್ಕೆ 4-3 ಸಲ ಇದಕ್ಕೆ TCಗಳಿಗೆ ಬರೇ ಇದೆ ಕಂಪ್ಲೇಂಟ್ಸ್. AEE ಅಂದ್ರೆ ಜೈಲು ನಡುಕೋಬೇಕು, 4 ಸೆಕ್ಷನ್ ಅಲ್ಲಿ ಇರಬೇಕು. ನೀನು ಅವರು ನಡೀತು, ಅದು ತಪ್ಪು. ಆದಷ್ಟು ಬೇಗ ಯಾವ ಟೆಂಡರ್ ಆಗಿದೆ ಇವು ಹಾಕ್ತಾರೆ, ಕರೆದು ಏನಾದ್ರು ತಾಂಡು ಹೊಡೀರಿ. ಸರಿ ಸರ್. ಈ ಟೆಂಡರ್ ತಗೊಂಡ್ಬಿಡ್ತಾರೆ. ಅವ್ನು ಇಷ್ಟು ಬಂದಾಗ 1-2 ವರ್ಷ ಆಗಿದೆ ಸರ್, ಯಾವ ಕೊಡ್ದಿರೋ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.